ಎಸ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಅಂಡ್ ಇವತ್ತಿನ ಒಂದು ವಿಡಿಯೋದಲ್ಲಿ ಓಪೋ K11 ನ ಬಗ್ಗೆ ರಿವ್ಯೂ ತಗೊಂಡ್ಬಂದಿನಿ. ಸೊ ಈ ಒಂದು ಫೋನ್ ನ ಬಗ್ಗೆ ಇನ್ ಡೆಪ್ತ್ ಆಗಿ ರಿವ್ಯೂ ಕೊಡೋಣಂತೆ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜೊತೆಗೆ ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ನಮ್ಮ ಒಂದು ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಅಂಡ್ ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಓಪೋ K11 ಅಂತಂದ್ಬಿಟ್ಟು ಒಂದು ಫೋನ್ ಲಾಂಚ್ ಡೇಟ್ ಬಂದ್ಬಿಟ್ಟು 6ನೇ ತಾರೀಕು ಲಾಂಚ್ ಆಗಂತ ಸಾಧ್ಯತೆ ಇದೆ. ಅಂದ್ರೆ ಡೇಟ್ ಆಲ್ಮೋಸ್ಟ್ ಆಲ್ ಫಿಕ್ಸ್ ಆಗಿದೆ ಲೀಕ್ಸ್ ಪ್ರಕಾರ. ಈ ಒಂದು ಫೋನ್ ಪ್ರೈಸ್ ನೋಡ್ಕೊಂಡ್ರಪ್ಪ ಅಂದ್ರೆ 21 ರಿಂದ 22,000ಕ್ಕೆ ಈ ಒಂದು ಫೋನ್ ನ ಲಾಂಚ್ ಆಗಂತ ಎಲ್ಲ ಸಾಧ್ಯತೆಗಳಿವೆ. ಬಟ್ ಈ ಒಂದು ಫೋನ್ ನ ಬೇಸ್ ವೇರಿಯಂಟ್ ಬಂದ್ಬಿಟ್ಟು 6 to 128 GB ಇದೆ. ನೋಡೋಣ ಈ ಒಂದು ಪ್ರೈಸ್ಗೆ ಈ ಒಂದು ಫೋನ್ ನ ಸ್ಪೆಸಿಫಿಕೇಶನ್ ಎಲ್ಲ ನೋಡ್ಕೊಂಡಾಗ ಈ ಒಂದು ಫೋನ್ಗೆ ಈ ವರ್ತ್ ಇದೆಯಾ ಇಲ್ಲ ಅಂದ್ಬಿಟ್ಟು ತಗೊಳ್ಳೋದನ್ನ ನೋಡೋಣಂತೆ. ಈ ಓಪೋದವರು ತುಂಬಾ ಅಂದ್ರೆ ತುಂಬಾ ರೇಯರ್ ಫೋನ್ಸ್ ನ ಲಾಂಚ್ ಮಾಡ್ತಿರ್ತಾರೆ. ಲಾಂಚ್ ಮಾಡಿದ್ರು ಕೂಡ ಜಾಸ್ತಿ ಇವರು ಮಾರ್ಕೆಟ್ ಇಂದ ಡೈರೆಕ್ಟ್ ಅಂದ್ರೆ ಇವರು ಮ್ಯಾನುಫ್ಯಾಕ್ಚರ್ ಆದ ತಕ್ಷಣ ಡೈರೆಕ್ಟ್ ಮಾರ್ಕೆಟ್ಗೆ ಕಳಿಸ್ಬಿಡ್ತಾರೆ. ಯಾವುದೇ ರೀತಿ ರಿವ್ಯೂಸ್ಗೆ ಅನ್ಬಾಕ್ಸಿಂಗ್ಗಳೆಲ್ಲ ಕಳಿಸಲ್ಲ. ಆ್ಯಂಡ್ ಅಡ್ವರ್ಟೈಸ್ಮೆಂಟ್ ಕೂಡ ರೇರ್ ಇಟ್ಟಿರ್ತಾರೆ. ಯಾವುದೇ ಜಾಸ್ತಿ ಅಡ್ವರ್ಟೈಸ್ಮೆಂಟ್ಸ್ಗಳೆಲ್ಲ ಇಡಲ್ಲ. ಕಳೆದ ಒಂದು ವಿಡಿಯೋ ಯಾವುದಪ್ಪ ಅಂತಂದರೆ ಓಪೋ F25 ಏನೋ 5G ಅದು ಕೂಡ ಒಂದು ರಿವ್ಯೂ ಕಳಿಸಿದ್ರೆ ಅಷ್ಟೇ ಬಿಟ್ಟರೆ ಮತ್ತೆ ಯಾವುದು ಫೋನ್ಸ್ ಕೂಡ ಜಾಸ್ತಿ ಇವರು ಅನ್ಬಾಕ್ಸಿಂಗ್ ಎಲ್ಲ ಕಳಿಸಲ್ಲ. ಮತ್ತು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ಕೂಡ ಇಟ್ಕೊಳ್ಳಲ್ಲ. ಈ ಫೋನು ಕೂಡ ಗೊತ್ತಿಲ್ಲ, ಬಟ್ ಕಳಿಸಿದ್ರು ಕೂಡ ಕಳಿಸಬಹುದು. ನೋಡೋಣಂತೆ ಕಾದು. ಬಟ್ ಈ ಒಂದು ವಿಡಿಯೋದಲ್ಲಿ ನಾವು ರಿವ್ಯೂ ಕೊಡೋಣಂತೆ. ಬಟ್ ಈ ಲುಕ್ ಡಿಸೈನ್ ಬಗ್ಗೆ ಅಂತೂ ಮಾತಾಡ್ಕೊಳ್ಳೋದಂತೂ ನಾವು ಬಿಟ್ಬಿಟ್ಟಿದ್ದೀವಿ. ಡೈರೆಕ್ಟ್ ಆಗಿ ಈ ಒಂದು ಫೋನ್ ಸ್ಪೆಸಿಫಿಕೇಶನ್ ಬಂದ್ಬಿಡೋಣಂತೆ. ಈ ಒಂದು ಫೋನಲ್ಲಿ ಪರ್ಫಾರ್ಮೆನ್ಸ್ ರನ್ ಆಗ್ತಾ ಇರೋದು ನೋಡ್ಕೊಂಡ್ರಪ್ಪ ಅಂದ್ರೆ Qualcomm Snapdragon 782G ಪ್ರೊಸೆಸರ್ ರನ್ ಆಗ್ತಾ ಇದೆ. ಇದು ಕೂಡ 6nm ಚಿಪ್ಸೆಟ್ ನ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ತುಂಬಾ ಕಡಿಮೆ ಆಯಿತು. 782 ಇಲ್ಲಿ ನಾವು 782G ಪ್ರೊಸೆಸರ್ ನೋಡ್ತಾ ಇದೀವಿ. ಸೊ ಇದು ತುಂಬಾ ಲೋ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. ತುಂಬಾ ಲೋ ಅಂತಕ್ಕಿಂತ ಹೆವಿ ಲೋ ಅಂತ ಹೇಳಂಗಿಲ್ಲ. ಒಂದು ಲೆವೆಲಿಗೆ ಓಕೆ ಪ್ರೊಸೆಸರ್ ಅಂತ ಹೇಳ್ಬೋದು. ಇದಕ್ಕಿಂತ ಚೆನ್ನಾಗಿ ಎಷ್ಟು 1200 1800 ಅಟ್ಲೀಸ್ಟ್ ಗುರು ಇಲ್ಲಿ 7200 7250 ಈ ರೀತಿ 7050 ಪ್ರೊಸೆಸರ್ ಈ ರೀತಿ ಎಲ್ಲ ನಾನು ಎಕ್ಸೆಪ್ಟೇಷನ್ ಇಟ್ಕೊಳ್ತಾ ಇದ್ದೆ. ಸೊ ಈ ತರ ಈ ಒಂದು ಬಜೆಟ್ ಅಲ್ಲಿ ಈ ಒಂದು ಫೋನ್ ಲಾಂಚ್ ಆಗ್ತಿರೋದು 20 ರಿಂದ 22,000ಕ್ಕೆ ಈ ಫೋನ್ ಲಾಂಚ್ ಆಗ್ತಾ ಇದೆ ಅಂತಂದಾಗ ಅಟ್ಲೀಸ್ಟ್ ಇಷ್ಟಾದ್ರೂ ಎಕ್ಸೆಪ್ಟೇಷನ್ ಇಟ್ಕೋಬೇಕಾಗಿತ್ತು. ಬಟ್ ಈ ಒಂದು ಪ್ರೊಸೆಸರ್ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ. ಈ ಪ್ರೊಸೆಸರ್ ನಾನು ಹ್ಯಾಪಿ ಇಲ್ಲ. ಬಟ್ ನೋಡೋಣ ನೆಕ್ಸ್ಟ್ ಫ್ಯೂಚರ್ ಯಾವ ರೀತಿ ಇದೆ ಅಂತಂದ್ಬಿಟ್ಟು. ಈ ಒಂದು ಫೋನ್ ಡಿಸ್ಪ್ಲೇ ಬಂದ್ರಪ್ಪ ಅಂತಂದ್ರೆ ಇಲ್ಲಿ 6.7 ಇಂಚಸ್ನ AMOLED ಡಿಸ್ಪ್ಲೇ ಕೂಡ ಇಲ್ಲಿ ಫೋನಲ್ಲಿ ನೋಡ್ತಾ ಇದೀವಿ. ಇದು ಕೂಡ HDR10+ ಕೂಡ ಸಪೋರ್ಟ್ ಮಾಡ್ತಾ ಇದೆ. ಇಲ್ಲಿ ಕಲರ್ ಅಕ್ಯುರೇಷನ್ ಮಾತ್ರ ನಮಗೆ ಸಾಕತ್ತೆ ಇರುತ್ತೆ. ವಿವಿಂಗ್ ಎಕ್ಸ್ಪೀರಿಯನ್ಸ್ ಅಂತೂ ನಮಗೆ 100% ಇರುತ್ತೆ. ಇದ್ರ A1 ಡಿಸ್ಪ್ಲೇ ಅಂತ ಕರಿಬಹುದು. ಅದ್ರ ಜೊತೆಗೆ 120 Hz ರಿಫ್ರೆಶ್ ರೇಟ್ ಕೂಡ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಇಲ್ಲಿ ನಮಗೆ 1100 ಅಂದ್ರೆ 1100 ಫೀಟ್ ಬ್ರೈಟ್ನೆಸ್ನ ನಾವು ಒಂದು ಕಲರ್ ಔಟ್ಡೋರಲ್ಲೆಲ್ಲ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಅಂತಿದ್ದೀನಿ. 1100 ನೀಟ್ಸ್ನ ಒಂದು ಬ್ರೈಟ್ನೆಸ್ನ ನಾವು ಈ ಒಂದು ಫೋನಲ್ಲಿ ಕಾಣ್ತಾ ಇದ್ದೀವಿ. ಈ ಡಿಸ್ಪ್ಲೇಲಿ ಯಾವುದೇ ರೀತಿ ನಮಗೆ ಮೋಸ ಇಲ್ಲ. 100% ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಬಟ್ ಈ ಪ್ರೊಸೆಸರ್ ಮಾತ್ರ ನಾನು ಹ್ಯಾಪಿ ಇಲ್ಲ. ಬಟ್ ಇನ್ನೂ ಕೂಡ ಅಪ್ಗ್ರೇಡ್ ಆಗಬೇಕಾಯ್ತು ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಈ ಒಂದು ಫೋನಲ್ಲಿ ಕ್ಯಾಮ್ರಾ ಬಂದ್ರಪ್ಪ ಅಂತಂದ್ರೆ ಈ ಒಂದು ಫೋನಲ್ಲಿ ಕ್ಯಾಮ್ರಾ ನೋಡ್ಕೊಂಡಾಗ 50 ಮೆಗಾಪಿಕ್ಸೆಲ್ ಮತ್ತು 8 ಮೆಗಾಪಿಕ್ಸೆಲ್ 2 ಮೆಗಾಪಿಕ್ಸೆಲ್ನ ಟ್ರಿಪಲ್ ಕ್ಯಾಮ್ರಾ ನಮಗೆ ನೋಡ್ತಾ ಇದ್ದೀವಿ. ಇಲ್ಲಿ ಫಸ್ಟ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ ಇರುತ್ತೆ. ಅದು ಕೂಡ 1.8 ಅಪರ್ಚರ್ ಇರುತ್ತೆ. ಅದು ಕೂಡ ವೈಡ್ ಆಂಗಲ್ ಸೆನ್ಸರ್ನ ನಾವು ನೋಡ್ತಾ ಇದೀವಿ. ಇನ್ನು ಸೆಕೆಂಡ್ ಕ್ಯಾಮ್ರಾ ಬರುತ್ತೆ 8 ಮೆಗಾಪಿಕ್ಸೆಲ್. ಅದು ಕೂಡ 2.2 ಅಪರ್ಚರ್ ಒಳಗಿರುತ್ತೆ. ಅದು ಕೂಡ ಅಲ್ಟ್ರಾ ವೈಡ್ ಆಂಗಲ್ ಸೆನ್ಸರ್ನ ನಾವು ನೋಡ್ತಾ ಇದೀವಿ. ಇನ್ನು ಥರ್ಡ್ ಕ್ಯಾಮ್ರಾ ಬರುತ್ತೆ 2 ಮೆಗಾಪಿಕ್ಸೆಲ್ನ 2.4 ಅಪರ್ಚರ್ ಇರುತ್ತೆ. ಇದು ಕೂಡ ಮ್ಯಾಕ್ರೋ ಲೆನ್ಸ್ನ ನಾವು ನೋಡ್ತಾ ಇದೀವಿ. ನಿಜವಾಗ್ಲೂ ನಾನು ನಿನ್ನೆ ಹೇಳಿದೆ ಮ್ಯಾಕ್ರೋ ಲೆನ್ಸ್ ಇದು ಉಪಯೋಗ ಇಲ್ಲ. ನನ್ನ ಕ್ಯಾಮ್ರಾದಲ್ಲೂ ಕೂಡ ಇದೆ. ನಮ್ಗೆ ನಿಜವಾಗ್ಲೂ ಮ್ಯಾಕ್ರೋ ಲೆನ್ಸ್ ನನ್ಗೆ ಯೂಸೇ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ವೇಸ್ಟ್ ಅಂತ ಹೇಳ್ತಾ ಇದ್ದೀನಿ. ಅದ್ರ ಬದಲು ಟೆಲಿಫೋನ್ ಸೆನ್ಸರ್ ಯಾವುದೇ ಒಂದು ಬೇರೆ ಯಾವುದಾದ್ರು ಕೊಟ್ಟಿದ್ರು ಕೂಡ ಇನ್ನೂ ಚೆನ್ನಾಗಿರ್ತೈತೆ ಅಂತ ಅನಿಸ್ತಿದೆ. ಬಟ್ ಈ ಮ್ಯಾಕ್ರೋ ಲೆನ್ಸ್ ನನಗಂತೂ ಇಷ್ಟ ಆಗ್ತಿಲ್ಲ. ಬಟ್ ವೇಸ್ಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಇರಲಿ ಅಂತಂದ್ಬಿಟ್ಟು 3 ಕ್ಯಾಮ್ರಾ ಕೊಡ್ತಾವ್ರು ಇವರು ಅಷ್ಟೇ. ಒಬ್ಬರನ್ನ ನೋಡಿಬಿಟ್ಟು ಒಬ್ರು ಕೊಡ್ತಾವ್ರು ಅಷ್ಟೇ, ಬಿಟ್ಟರೆ ಮತ್ತೊಂದು ಏನೂ ಇಲ್ಲ. ಇದರಲ್ಲಿ ವಿಡಿಯೋ ಕ್ವಾಲಿಟಿ ಬಂದ್ರಪ್ಪ ಅಂದರೆ ಈ ಒಂದು ಫೋನಲ್ಲಿ 4K 30 FPS ರೆಕಾರ್ಡ್ ಮಾಡ್ಕೋಬೋದು. ಮತ್ತು ಫುಲ್ HD ಕೂಡ 30 FPS ರೆಕಾರ್ಡ್ ಮಾಡ್ಕೋಬೋದು. ಇಷ್ಟು ಈ ಒಂದು ಮೊಬೈಲಲ್ಲಿ ನಾವು ಬ್ಯಾಕ್ ಕ್ಯಾಮ್ರಾದಲ್ಲಿ ವಿಡಿಯೋನ ರೆಕಾರ್ಡ್ ಮಾಡ್ಕೋಬೋದು. ಇನ್ನು ಫ್ರಂಟ್ ವಿಚಾರಕ್ಕೆ ಬಂದ್ರಪ್ಪ ಅಂದರೆ 16 ಮೆಗಾಪಿಕ್ಸೆಲ್ನ ಒಂದು ಸೆಲ್ಫಿ ಶೂಟರ್ ನೋಡ್ತಾ ಇದ್ವಿ. ಅದು ಕೂಡ 2.4 ಅಪರ್ಚರ್ ಸೆಲ್ಫಿನ ಶೂಟ್ ಮಾಡೋದು. ಅದು ವೈಡ್ ಆಂಗಲ್ ಇರೋದು ಒಂದು ಲೆನ್ಸ್ನ ನೋಡ್ತಾ ಇದೀವಿ. ಇನ್ನು ಫುಲ್ HD ಮತ್ತು HD ಒಳಗೆ 30 FPS ಮಾತ್ರ ನಾವು ಒಂದು ವಿಡಿಯೋನ ರೆಕಾರ್ಡ್ ಮಾಡ್ಕೋಬಹುದು. ಅದು ನಮ್ಮ ಸೆಲ್ಫಿ ಕ್ಯಾಮ್ರಾದಲ್ಲಿ. ಸೊ ಇಷ್ಟು ಈ ಕ್ಯಾಮ್ರಾ ವಿಚಾರ ಆಗಿತ್ತು. ಸೊ ಒಂದು ನನಗಂತೂ ಈ ಕ್ಯಾಮ್ರಾದಲ್ಲಿ ಯಾವುದೇ ರೀತಿ ಇಶ್ಯೂಸ್ ಕಂಡು ಬರಲಿಲ್ಲ. ಬಟ್ ಓಕೆ, ಈ ಪ್ರೈಸ್ಗೆ ಇಷ್ಟು ಓಕೆ ಅಂತ ನಾನು ಹೇಳಬಲ್ಲೆ. ಸ್ಯಾಟಿಸ್ಫ್ಯಾಕ್ಷನ್ಗಿಂತ 100% ಅಂತ ಹೇಳಂಗಿಲ್ಲ. ಅಟ್ಲೀಸ್ಟ್ ಒಂದು 80% 90% ಆದರೂ ಇಟ್ಸ್ ಓಕೆ. ಈ ಒಂದು ಕ್ಯಾಮ್ರಾದಲ್ಲಿ ಏನೋ ಒಂದು ಚೆನ್ನಾಗಿ ಬಿಲ್ಡ್ ಮಾಡೋರೆ. ಓಪೋ ವಿವೋದರಂತೂ ಕ್ಯಾಮ್ರಾ ಸೆಟ್ಟಿಂಗ್ಸಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತಾರೆ ಅಂತಲೇ ಹೇಳ್ಬೋದು.
ಈ ಒಂದು ಫೋನಲ್ಲಿ ರ್ಯಾಮ್ ಮತ್ತೆ ಸ್ಟೋರೇಜ್ ಬಗ್ಗೆ ಮಾತಾಡಿಕೊಳ್ಳೇಬೇಕು. ಈ ಒಂದು ಮೇನ್ ಆಫ್ ದ ಫಾಲ್ಟ್ ಅಂತ ಹೇಳ್ಬೋದು. ಈ ಮೊಬೈಲ್ಗಳಲ್ಲೇ ನಮಗೆ ಇದೊಂದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ, ರ್ಯಾಮ್ ಮತ್ತು ಸ್ಟೋರೇಜ್. ಸೊ ಈ ಒಂದು ಫೋನಲ್ಲಿ ನಮಗೆ ಬೇಸ್ ವೇರಿಯಂಟ್ ನೋಡ್ಕೊಂಡ್ರಪ್ಪ ಅಂದ್ರೆ 6 to 128 GB ಇರುತ್ತೆ. ಸೊ ಇದು ಬೇಸ್ ವೇರಿಯಂಟ್ ಆಗಿರುತ್ತೆ. ನೆಕ್ಸ್ಟ್ ಈ ಒಂದು ಫೋನಲ್ಲಿ ನಮಗೆ 8 to 256 ಇರುತ್ತೆ, 12 to 512 GB ಕೂಡ ನಮಗೆ ಇದರಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ಬೋದು. ಈ ಒಂದು 3 ವೇರಿಯಂಟ್ ಅಲ್ಲಿ ನಮಗೆ ಈ ಒಂದು ಫೋನ್ ಅವೈಲೇಬಲ್ ಇರುತ್ತೆ. ಎಷ್ಟು ನಮಗೆ ರ್ಯಾಮ್ ಸ್ಟೋರೇಜ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಅಷ್ಟು ಒಂದು ರೇಟ್ ಕೂಡ ಹೆವಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಫೋನಲ್ಲಿ ಅಂತೂ ನಮಗೆ LPDDR4X ರ್ಯಾಮ್ ನೋಡ್ತಾ ಇದೀವಿ, ಅದು ಕೂಡ UFS 3.1 ಸ್ಟೋರೇಜ್ ಕೂಡ ನಾವು ಈ ಒಂದು ಫೋನಲ್ಲಿ ಗಮನಿಸಬಹುದು. ಒಂದು ಒಳ್ಳೆ ಸ್ಟೋರೇಜ್ ಮತ್ತೆ ಒಂದು ಒಳ್ಳೆ ರ್ಯಾಮ್ ಅಂತ ಕೂಡ ಕರಿಬಹುದು. ಅಂಡ್ ಈ ಒಂದು ಫೋನಲ್ಲಿ ಬ್ಯಾಟರಿ ವಿಚಾರಕ್ಕೆ ಬಂದ್ರಪ್ಪ ಅಂದ್ರೆ 5000 mAh ಬ್ಯಾಟರಿ ನೋಡ್ತಾ ಇದೀವಿ, ಅದು ಕೂಡ 100 ವ್ಯಾಟ್ ನ ಪವರ್ ಅಡಾಪ್ಟರ್ ನೋಡ್ತಾ ಇದೀವಿ. ಈ ಒಂದು ಫೋನಲ್ಲಿ ಎಲ್ಲವೂ ಕೂಡ ಚೆನ್ನಾಗಿದೆ, ಬಟ್ ಪ್ರೊಸೆಸರ್ ಮಾತ್ರ ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ರೆ ಕೂಡ ಇನ್ನೂ ಚೆನ್ನಾಗಿರ್ತಾಯಿತ್ತು ಅಂತ ನನಗೆ ಅನ್ಸುತ್ತೆ. ನಿಮ್ಗೆ ಅನ್ಸುತ್ತೆ ಅನ್ನೋದು ಕೂಡ ಕಮೆಂಟ್ ಮಾಡಿ. ಬನ್ನಿ ಈ ಒಂದು ನೆಕ್ಸ್ಟ್ ವಿಚಾರದ ಬಗ್ಗೆ ತಿಳ್ಕೊಂಡ್ರಂತೆ. OS ನ ವಿಚಾರಕ್ಕೆ ಬಂದ್ರಪ್ಪ ಅಂದ್ರೆ ಆಂಡ್ರಾಯ್ಡ್ ಇಲ್ಲಿ ನಮಗೆ 13 OS ನೋಡ್ತಾ ಇದೀವಿ, ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 13. ಬಟ್ ಈ 13 ಬದಲಿ 14 ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು. ಅಪ್ಡೇಟ್ ವರ್ಷನ್ಸ್ ಎಲ್ಲ ಈಗ ನಾವು 14 ವರ್ಷನ್ ನೋಡ್ತಾ ಇದೀವಿ, ಇಲ್ಲಿ 13 OS ನೋಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಇಲ್ಲಿ OS ಅಲ್ಲೂ ಕೂಡ ಒಂಚೂರು ಅಪ್ಡೇಟ್ ಆಗಬೇಕಿತ್ತು ಅಂತ ನನಗೆ ಅನಿಸ್ತು. ಇನ್ನು ಒಂದು ಸೆಕ್ಯೂರಿಟಿ ಬಂದ್ರಪ್ಪ ಅಂತಂದ್ರೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಅನ್ಲಾಕ್ ಸೆನ್ಸರ್ ನೋಡ್ತಾ ಇದೀವಿ, ಇದೊಂದು ಕೂಡ ಒಂದು ಬೆಸ್ಟ್ ಅಂತಾನೆ ಹೇಳ್ಬೋದು. ಇನ್ ಡಿಸ್ಪ್ಲೇ ಎಲ್ರಿಗೂ ಕೂಡ ಚೆನ್ನಾಗಿ ಅನ್ಸುತ್ತೆ, ಮತ್ತೆ ಕೆಲವಷ್ಟು ಜನಕ್ಕೆ ಇಷ್ಟ ಆಗಲ್ಲ, ಸೈಡ್ ಮೌಂಟೆಡ್ ಕೂಡ ಇಷ್ಟ ಆಗುತ್ತೆ. ಸೊ ನನಗೆ ಮಾತ್ರ ಎರಡು ಕೂಡ ಇಷ್ಟ ಆಗುತ್ತೆ. ಹಾಗಾಗಿ ನಾ ಯಾವುದು ಕೂಡ ಇದು ಓಕೆ ಅದು ಓಕೆ ಅಂತ ಹೇಳಂಗಿಲ್ಲ. ಬಟ್ ನನಗೆ ಇಲ್ಲಿ ಸ್ಪೆಸಿಫಿಕೇಶನ್ ಅಲ್ಲಿ ಸ್ವಲ್ಪ ಪ್ರೊಸೆಸರು ಮತ್ತೆ OS ಅಲ್ಲಿ ಸ್ವಲ್ಪ ಅಪ್ಗ್ರೇಡ್ ಆಗಬೇಕಾಗಿತ್ತು. OS ನಡೀತಾ ಇತ್ತು, ಬಟ್ ಪ್ರೊಸೆಸರ್ ಎಲ್ಲ ಅಂತೂ ಅಟ್ಲೀಸ್ಟ್ ಇಲ್ಲಿ 782G ಕೊಡೋ ಬದಲಿ ಅಟ್ಲೀಸ್ಟ್ ಒಂದು 7020 7050 ಅಟ್ಲೀಸ್ಟ್ ಇಷ್ಟಾದರೂ ಕೊಟ್ಟಿದ್ರು. 7200 ಈ ರೀತಿ ಪ್ರೊಸೆಸರ್ ಕೊಟ್ಟಿದ್ರು ಕೂಡ 7100 ಎಷ್ಟೋ ಪ್ರೊಸೆಸರ್ಗಳಿದು. ಸೊ ಆ ಪ್ರೊಸೆಸರ್ ಎಲ್ಲ ಬಿಟ್ಬಿಟ್ಟು ಈ ಒಂದು 782 ಪ್ರೊಸೆಸರ್ ಕೊಟ್ಟವ್ರೆ, ಬಟ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸ್ತು. ಬಟ್ ನೋಡೋಣ, ಈ ಒಂದು ಪ್ರೈಸ್ಗೆ ಎಲ್ಲ ಜಾಸ್ತಿ ಈ ಒಂದು ಮಾರ್ಕೆಟಲ್ಲಿ ಜಾಸ್ತಿ ಸೇಲ್ ಆಗುತ್ತೆ ಅನ್ನೋ ಡೌಟ್ ಇಲ್ಲ. ಬಟ್ ನಾನು ಕೇಳೋದಾದರೆ ಈ ಒಂದು ಫೋನ್ನ ಪರ್ಚೇಸ್ ಮಾಡ್ಕೋಬೋದಾ ಅಂತ. ಓಪೋ ಬ್ರ್ಯಾಂಡ್ನ ಇಷ್ಟಪಡೋರು ಈ ಒಂದು ಫೋನ್ನ ತಗೊಳ್ತಾ ಬೇಡ ಅಂತ ಕೇಳಿದ್ರೆ ನಾನು ಹೇಳಕ್ಕೆ ಹೋಗಲ್ಲ. ಬಟ್ ಓಪೋ ಬ್ರ್ಯಾಂಡ್ ಬೇಡ ಗುರು ನನಗೆ ಅನ್ನೋರಿತ್ತು ಅಂತಂದರೆ ದಯವಿಟ್ಟು ಈ ಒಂದು ಫೋನ್ನ ಪರ್ಚೇಸ್ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಪ್ಪ ಅಂತಂದರೆ ಈ ಒಂದು ಫೋನಲ್ಲಿ ಪರ್ಫಾರ್ಮೆನ್ಸನ್ನು ನೋಡ್ಕೊಂಡಾಗ ಅಷ್ಟಕ್ಕಷ್ಟೇ ಅಂತಲೇ ಹೇಳ್ಬೋದು. ಬಟ್ ಏನಾದರೂ ನೀವು ಇಲ್ಲಿ ಗೇಮ್ ಆಡ್ತೀನಿ ಅದಾಡ್ತೀನಿ ಎಲ್ಲ ಅಂದ್ಕೊಂಡಾಗ ಹೆವಿ ವಿಡಿಯೋ ಮಾಡ್ತೀನಿ, ಕಂಟೆಂಟ್ ಕ್ರಿಯೇಷನ್ ಎಲ್ಲ ಅಂದಾಗ, ಎಡಿಟಿಂಗ್ ಮಾಡ್ತೀನಿ ಅಂದಾಗ ಈ ಫೋನ್ ಅಷ್ಟೊಂದು ವರ್ಕೌಟ್ ಆಗೋಲ್ಲ. ಬಟ್ ಲ್ಯಾಗ್ ಆಗುವಂಥ ಚಾನ್ಸಸ್ ಇರುತ್ತೆ. ಎಡಿಟಿಂಗ್ನ ಎವ್ರಿಡೇ ಎಡಿಟ್ ಮಾಡ್ತಾ ಇರ್ತೀವಲ್ಲ, ಸೊ ಆ ಟೈಮಲ್ಲೆಲ್ಲ ಸ್ವಲ್ಪ ಹಿಂದೇಟ್ ಆಗುತ್ತಾ ಚಾನ್ಸಸ್ ಇರುತ್ತೆ. ಈ ಫೋನ್ ಹೀಟ್ ಆಗುವಂಥ ಇಶ್ಯೂಸ್ ಬರ್ಬೋದು, ಆಮೇಲೆ ಲ್ಯಾಗ್ ಅಂತ ಚಾನ್ಸಸ್ ಇರ್ಬೋದು. ಸೊ ಅದಕ್ಕೋಸ್ಕರ ಈ ಒಂದು ಫೋನ್ನ ನಾನು ರೆಫರ್ ಮಾಡಲ್ಲ. ಬೇರೆ ಯಾವುದಾದ್ರೂ ಫೋನ್ ಬಂತು ಅಂತಂದರೆ 100% ರೆಫರ್ ಮಾಡ್ತೀನಿ. ಅದಕ್ಕಿಂತ ನಾನು ಈ ಬೇರೆ ಕಡೆ ಹಿಂದೂ ಜಾಸ್ತಿ ಫೋನ್ಗಳನ್ನ ಬಗ್ಗೆಯೂ ಕೂಡ ಹೇಳಿದ್ದೀನಿ. ಆ ಒಂದು ಫೋನ್ಗಳಲ್ಲಿ ಬೇಕಾದ್ರೂ ಕೂಡ ನೀವು ಪರ್ಚೇಸ್ ಮಾಡ್ಕೋಬೋದು. ಬನ್ನಿ, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಆ್ಯಂಡ್ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ನೋಟಿಫಿಕೇಶನ್ ಬಟನ್ ಕೂಡ ಆನ್ ಮಾಡ್ಕೋಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್ ಗಾಯ್ಸ್. ನಮಸ್ಕಾರ.